ಭಯಾನಕ ಘಟನೆ ಕೆರೆಪಾಳ್ಯ ಗ್ರಾಮದ ಕತೆ. ಈ ಘಟನೆ ನಡೆದದ್ದು ಕೆರೆಪಾಳ್ಯ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ. ಇಂದಿಗೂ ಆ ಹಳ್ಳಿಯಲ್ಲಿ ಸಂಜೆಯಾದ ಮೇಲೆ ಹಳೆಯ ಕಾಲುವೆ ರಸ್ತೆಯಲ್ಲಿ ಯಾರೂ ನಡೆದು ಹೋಗಲ್ಲ. ನೀವು ಕೇಳಿರುವುದು ಕಲ್ಪನೆ ಕಥೆಯಲ್ಲ, ಇದು 2012ರಲ್ಲಿ ದಾಖಲಾಗಿದ್ದ ಒಂದು ನಿಜ ಘಟನೆ. ಕೆರೆಪಾಳ್ಯ ಒಂದು ಶಾಂತ ಹಳ್ಳಿ. ರಾತ್ರಿ ಬೀದಿ ದೀಪಗಳೇ ಇಲ್ಲ. ಹಳ್ಳಿಯಿಂದ ಹೈವೇಗೆ ಹೋಗೋದು ಒಂದೇ ಒಂದು ಮಣ್ಣು ರಸ್ತೆ. ಚೇತನ್ 26 ವರ್ಷದ ಯುವಕ. ಅವನು ಹತ್ತಿರದ ಪಟ್ಟಣದಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದ. ಪ್ರತಿದಿನ ರಾತ್ರಿ 9:30ಗೆ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ. ಅದೇ ರಸ್ತೆ, ಅದೇ ಸಮಯ, ಕಾಲುವೆ ಹತ್ತಿರದ ಶಾರ್ಟ್ ಕಟ್. ಹಳ್ಳಿಯವರು ಎಚ್ಚರಿಸಿದ್ರು, ರಾತ್ರಿ ಆ ರಸ್ತೆ ಬಳಸಬೇಡ. ಚೇತನ್ ನಗಿದ, ಭಯದಿಂದ ಸಂಬಳ ಬರಲ್ಲ. ಒಂದು ರಾತ್ರಿ ಚೇತನ್ ಕಾಲುವೆ ಹತ್ತಿರ ಸೈಕಲ್ ಓಡಿಸ್ತಿದ್ದಾಗ ಅವನ ಸೈಕಲ್ ಲೈಟ್ ಮಿಂಚತೊಡಗಿತು, ಮತ್ತೆ ಆಫ್ ಆಯಿತು. ಪೂರ್ತಿ ಕತ್ತಲೆ. ಅಷ್ಟರಲ್ಲಿ ಅವನ ಹಿಂದೆ ಹೆಜ್ಜೆ ಶಬ್ದ, ನಿಧಾನವಾಗಿ, ಬೆತ್ತಲ ಕಾಲುಗಳಂತೆ. ಚೇತನ್ ನಿಂತ. ಹೆಜ್ಜೆ ಶಬ್ದವೋ ನಿಂತಿತು. ಹಿಂತಿರುಗಿ ನೋಡಿದ, ಯಾರೂ ಇರಲಿಲ್ಲ. ಆ ರಾತ್ರಿ ಚೇತನ್ ಮನೆಗೆ ತಲುಪಿದಾಗ ಕೈ ಕಾಲು ನಡುಗುತ್ತಿತ್ತು, ಆದರೆ ಯಾರಿಗೂ ಹೇಳಲಿಲ್ಲ. ಮುಂದಿನ 3 ರಾತ್ರಿ ಕೂಡ ಅದೇ ಘಟನೆ. ಲೈಟ್ ಮಿಂಚುತ್ತಿತ್ತು, ಹೆಜ್ಜೆ ಶಬ್ದ ಕೇಳಿಸುತ್ತಿತ್ತು. ನಿಂತಾಗ ಮೌನ. 4ನೇ ರಾತ್ರಿ ಚೇತನ್ ತೀರ್ಮಾನಿಸಿದ, ಇವತ್ತು ನೋಡೇ ಬಿಡ್ತೀನಿ. ಅವನು ಸೈಕಲ್ ನಿಲ್ಲಿಸಿದ ಮತ್ತು ಕೂಗಿದ, ಯಾರು ಅಲ್ಲಿ? ಕತ್ತಲಿನಿಂದ ಒಂದು ಹೆಣ್ಣಿನ ಧ್ವನಿ, ಶಾಂತವಾಗಿ, ಹತ್ತಿರದಲ್ಲೇ. ನೀನೇಕೆ ನಿಂತೆ? ಆ ಧ್ವನಿ ಕೇಳಿದ ತಕ್ಷಣ ಚೇತನ್ ಜಡನಾದ. ಆದ್ರೆ ರಸ್ತೆ ಖಾಲಿ. ಆ ರಾತ್ರಿ ಚೇತನ ಒಂದು ದೊಡ್ಡ ತಪ್ಪು ಮಾಡಿದ. ಆ ಧ್ವನಿಯ ಕಡೆಗೆ ನಡೆಯಲು ಆರಂಭಿಸಿದ, ಕಾಲುವೆ ಕಡೆಗೆ. ಹಳ್ಳಿಯವರು ಹೇಳ್ತಾರೆ, ಆ ರಾತ್ರಿ ಪೂರ್ತಿ ಸೈಕಲ್ ಗಂಟೆ ಶಬ್ದ ಕೇಳಿಸುತ್ತಿತ್ತು. ಚೇತನ್ ಆ ದಿನ ಮನೆಗೆ ಬಂದೇ ಇಲ್ಲ. ಮುಂದಿನ ಬೆಳಗ್ಗೆ ಪೊಲೀಸರು ಚೇತನ್ ಸೈಕಲ್ ಕಂಡ್ರು, ನಿಂತ ಸ್ಥಿತಿಯಲ್ಲಿ. ಲೈಟ್ ಇನ್ನೂ ಮಿಂಚುತ್ತಿತ್ತು. ಕಾಲುವೆ ಹತ್ತಿರ ಒದ್ದೆಯಾದ ಹೆಜ್ಜೆ ಗುರುತುಗಳು. ಪೊಲೀಸರು ಹೇಳಿದರು, ಅಲ್ಲಿ ಯಾರೂ ಬೀಳಲಿಲ್ಲ. ಆದರೆ ಹಳ್ಳಿಯವರು ಹೇಳ್ತಾರೆ, ಅವಳು ಯಾರನ್ನಾದರೂ ಕರೆದುಕೊಂಡು ಹೋದರೆ ಅವರು ಯಾವತ್ತೂ ಸಿಗಲ್ಲ.